ಸಂಕ್ರಾಂತಿ ಇದು ಕೇವಲ ಎಳ್ಳು ಬೆಲ್ಲ ಹಂಚುವ ಹಬ್ಬವಲ್ಲ. ಇದು ಭಾರತೀಯ ಸನಾತನ ವಿಜ್ಞಾನ, ಖಗೋಳಶಾಸ್ತ್ರದ ಅದ್ಭುತ ಸಂಗಮ ಮತ್ತು ಬ್ರಹ್ಮಾಂಡದ ವಿಸ್ಮಯ. ಇದರ ಹಿಂದಿನ ರಹಸ್ಯಗಳನ್ನು ಕೇಳಿದರೆ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯಾಗುತ್ತೆ. ನಂಬರ್ 1, ಸಾವನ್ನೇ ಕಾಯುವಂತೆ ಮಾಡಿದ ಭಾರತೀಯ ವಿಜ್ಞಾನ. ಮಹಾಭಾರತದ ಪಿತಾಮಹ ಭೀಷ್ಮರು ಅರ್ಜುನನ ಬಾಣಗಳಿಂದ ಇಡೀ ದೇಹ ಜರಡಿಯಾಗಿದ್ದರು, ಹನಿ ನೀರಿಲ್ಲದೆ ರಕ್ತ ಸೋರುತ್ತಿದ್ದರು, ಬರೋಬ್ಬರಿ 58 ರಾತ್ರಿಗಳು ಪ್ರಾಣ ಬಿಡದೆ ಕಾದಿದ್ದರು. ಯಾಕೆ ಗೊತ್ತಾ? ಅವರಿಗೆ ಬೇಕಿದ್ದಿದ್ದು ದಕ್ಷಿಣಾಯನ ಎಂಬ ಕತ್ತಲಲ್ಲ, ಅವರಿಗೆ ಬೇಕಿದ್ದಿದ್ದು ಉತ್ತರಾಯಣ ಎಂಬ ಮೋಕ್ಷದ ಬಾಗಿಲು. ಸೂರ್ಯ ಮಕರ ರಾಶಿಗೆ ಬರುವವರೆಗೂ ಯಮನನ್ನೇ ಗೇಟ್ ಪಾಸ್ ಇಲ್ಲದೆ ತಡೆದು ನಿಲ್ಲಿಸಿದ ಆ ಛಲದ ಹೆಸರೇ ಸಂಕ್ರಾಂತಿ. ಸಾವನ್ನೇ ಗೆದ್ದು ನಿಂತ ಭೀಷ್ಮ ಕಾಯ್ದಿದ್ದು ಈ ದಿನಕ್ಕಾಗಿ. ಮಕರ ಸಂಕ್ರಾಂತಿ ಕೇವಲ ಹಬ್ಬವಲ್ಲ, ಅದು ಬೆಳಕಿನ ಪಯಣ. ನಂಬರ್ 2, ಇದು ಜಗತ್ತಿನ ಏಕೈಕ ಸೈಂಟಿಫಿಕ್ ಹಬ್ಬ. ಬೇರೆ ಹಬ್ಬಗಳಂತೆ ಇದರ ದಿನಾಂಕ ಬದಲಾಗಲ್ಲ. ಪ್ರತಿ ವರ್ಷ ಜನವರಿ 14 ಅಥವಾ 15ರಂದೇ ಈ ಹಬ್ಬ ಬರುವುದು ಒಂದು ವಿಶೇಷ. ಯಾಕಂದ್ರೆ ಇದು ಚಂದ್ರನನ್ನಲ್ಲ, ಸಾಕ್ಷಾತ್ ಸೂರ್ಯನ